ಹಾಯ್ ಫ್ರೆಂಡ್ಸ್, ಈ ಬ್ಲೌಸ್ಗೆ ಫುಲ್ ಎಲ್ಲ ಫಿನಿಶಿಂಗ್ ಆದಮೇಲೆ ಪೈಪಿಂಗ್ ಯಾವ ರೀತಿ ಕೊಡಬೇಕು ಅಂತ ಗೊತ್ತಿದೆಯಾ ನಿಮಗೆ? ಗೊತ್ತಿಲ್ಲ ಅಂದರೆ ಈ ವಿಡಿಯೋ ನೋಡಿ, ನಿಮಗಾಗೆ ಈ ವಿಡಿಯೋ ಅಂತ ಅಂದ್ಕೊಳ್ಳಿ. ನೋಡಿ, ಈ ರೀತಿ ಫಿನಿಶಿಂಗು ಯಾವ ರೀತಿ ಬರಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿದೆ ನೋಡಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮಮತಾ ಫ್ಯಾಷನ್. ಫಸ್ಟ್ನೇ ಸಲ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ತಿ, ನಾನು ಹಾಕೋ ಪ್ರತಿಯೊಂದು ವಿಡಿಯೋನು ನಿಮಗೆ ತಲುಪ್ತದೆ. ಈಗ ಬನ್ನಿ ಯಾವ ರೀತಿ ಮಾಡಬೇಕು ಅಂತ, ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಪೈಪಿಂಗ್ ತಗೊಳ್ಳೋವಾಗ ಯಾವತ್ತಿದ್ರೂ ಸ್ಟ್ರೈಟ್ ಪೀಸ್ ತಗೋಬಾರ್ದು. ನಾವು ಯಾವುದೇ ಪೀಸ್ ತೊಗೊಂಡ್ರು, ಯಾವುದೇ ಕಲರ್ ತೊಗೊಂಡ್ರು ಈ ಥರ ಕ್ರಾಸ್ ಪೀಸೇ ತಗೋಬೇಕು. ಯಾಕೆಂದರೆ ಪೈಪಿಂಗು ನಾವು ರೌಂಡ್ಸ್ ಎಲ್ಲ ಮಾಡುವಾಗ ಸ್ಟ್ರೈಟ್ ಪೀಸಲ್ಲಿ ಚೆನ್ನಾಗಿ ಬರಲ್ಲ, ನೀಟಾಗಿ ರೌಂಡ್ಸ್ ಎಲ್ಲ ಕರ್ವ್ ಕ್ಲೀನಾಗಿ ಬರಲ್ಲ. ಅದರಿಂದ ಕ್ರಾಸ್ ಪೀಸ್ ತಗೋಬೇಕು. ಕ್ರಾಸ್ ಪೀಸ್ ತೊಗೊಂಡಿದ್ದಾದಮೇಲೆ ನೋಡಿ, ಆ ಕ್ರಾಸ್ ಪೀಸ್ ಎಷ್ಟಿರಬೇಕು ಅಂದರೆ 1 ಇಂಚು ಇಲ್ಲ 1.5 ಇಂಚ್ ಇರಬೇಕು. ಏಕೆಂದರೆ ನಾವು ಸ್ಟಿಚ್ ಮಾಡಿ ಹೊಲಿಯೋದ್ರ ಮೇಲೆ ಡಿಪೆಂಡ್ ಆಗಿರುತ್ತದೆ. ಆದಷ್ಟು 1.5 ಇಂಚೇ ಕಟ್ ಮಾಡ್ಕೊಳ್ಳಿ. 1 ಇಂಚ್ ಕಟ್ ಮಾಡ್ಕೊಂಡ್ರೆ ನಿಮ್ಗೆ ಹೊಲಿಯೋವಾಗ ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು. ಅದರಿಂದ 1.5 ಇಂಚು ಕಟ್ ಮಾಡ್ಕೊಳ್ಳಿ. 1.5 ಇಲ್ಲ 1/4 ಇಂಚು ಕಟ್ ಮಾಡ್ಕೊಂಡ್ರೆ ಒಳ್ಳೆಯದು. ಇದಾದಮೇಲೆ ನೋಡಿ, ಡೋರಿ ಪೈಪಿಂಗು ಯಾವ ನಂಬರ್ ತೊಗೋಬೇಕು ಅಂದರೆ 12 ನಂಬರು ಇಲ್ಲ 10 ನಂಬರು. 10 ನಂಬರ್ ತೊಗೊಂಡ್ರು ಒಳ್ಳೆಯದು, 12 ನಂಬರ್ ತೊಗೊಂಡ್ರು ಒಳ್ಳೆಯದೇ. 12 ಆದರೆ ಸ್ವಲ್ಪ ದಪ್ಪ ಇರುತ್ತೆ, 10 ಆದರೆ ಸ್ವಲ್ಪ ಮೀಡಿಯಮ್ ಇರುತ್ತೆ. ಇದು ನೋಡಿ, ಅದು ಯಾವುದೇ ದಾರ ತೊಗೊಂಡ್ರು ನೀವು ನಿಮ್ಮ ಮಿಷಿನ್ಗೆ ಅಡ್ಜಸ್ಟ್ ಆಗೋ ಥರ. ನಾನು ಡಬಲ್ ಪಿನ್ ಮಿಷಿನಲ್ಲೇ ಹೊಲಿತಾ ಇದ್ದೀನಿ, ಸಿಂಗಲ್ ಪಿನ್ ಹಾಕ್ಕೊಂಡಿಲ್ಲ. ನೋಡಿ, ಡಬಲ್ ಪಿನ್ನಲ್ಲೇ ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಒಂದು ಸೈಡಿಗೆ ಕ್ಲಾತ್ಗೆ ಒಂದು ಸೈಡ್ಗೆ ಇಟ್ಕೊಂಡು ಈ ಥರ ಒಂದು ಸೈಡ್ ಫೋಲ್ಡ್ ಮಾಡುತ್ತಾ ಬರಬೇಕು. ಥ್ರೆಡ್ ಮೇಲೆ ದಾರ ಬರೆದಿದ್ದೆ, ಥ್ರೆಡ್ ಮೇಲೆ ನಾವು ಸ್ಟಿಚ್ ಮಾಡೋ ದಾರ ಬರಬಾರ್ದು, ಅದ್ರ ಪಕ್ಕದಲ್ಲೇ ಬರಬೇಕು. ಅದ್ರ ಪಕ್ಕದಲ್ಲೇ ಬರೋದ್ರಿಂದ ಫಿನಿಶಿಂಗ್ ನೀಟಾಗಿ ಬರ್ತದೆ. ಹಾಗೆ ಬಂದಾಗ ಬ್ಲೌಸು ನಮಗೆ ಫಿನಿಶಿಂಗ್ ನೀಟಾಗಿ ಗೊತ್ತಾಗುತ್ತೆ. ನೋಡಿ, ಈ ಥರ ಸ್ವಲ್ಪ ಸ್ಟಿಪ್ ಮಾಡಿ ಈ ಥರ ಎಳ್ಕೊಳ್ಳೋದ್ರಿಂದ ನೋಡಿ, ಸ್ಟಿಪ್ಪಾಗಿ ಎಳ್ಕೊಂಡ್ರೆ ನೀಟಾಗಿ ದಾರದ ಪಕ್ಕದಲ್ಲೇ ಬೀಳುತ್ತೆ ಹೊಲಿಗೆ. ಆ ಹೊಲಿಗೆ ಆ ಥರ ಬೀಳೋದ್ರಿಂದ ನಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ದಾರದ ಮೇಲೆ ಅಂದರೆ ನಾವು ಥ್ರೆಡ್ ಮೇಲೇನೂ ಬೀಳಬಾರ್ದು, ಹಂಗಂತ ದೂರದಲ್ಲೂ ಬೀಳಬಾರ್ದು, ಸರಿ ಪಕ್ಕನೇ ಬೀಳಬೇಕು. ಅದಾದಮೇಲೆ ನೋಡಿ, ಎಕ್ಸ್ಟ್ರಾ ಕ್ಲಾತ್ 1.5 ಇಂಚ್ ತೊಗೊಂಡಿರ್ತೀವಲ್ಲ, ನಮಗೇನಾದರೂ ಸ್ವಲ್ಪ ಎಕ್ಸ್ಟ್ರಾ ಅನಿಸಿದ್ರೆ, ಇಲ್ಲ ಕರೆಕ್ಟ್ ಇಲ್ಲ, ಈವನ್ ಆಗಿದೆ ಅಂತ, ಈವನ್ ಆಗಿಲ್ಲ ಅಂತಂದರೆ ಒಂದು ಸ್ವಲ್ಪ ಕಟ್ ಮಾಡ್ಕೋಬೋದು. ಇದೆಲ್ಲ ಕಟ್ ಮಾಡಿದ್ದಾದಮೇಲೆ ನೋಡು, ಬ್ಲೌಸ್ಗೆ ನಾವು ಸ್ಟಿಚ್ ಮಾಡಬೇಕಾಗ್ತದೆ. ಇದೆಲ್ಲ ಫಸ್ಟು ನೀಟಾಗಿ ರೆಡಿ ಆದಮೇಲೆ ನೋಡಿ, ಬ್ಲೌಸ್ಗೆ ಈಗ ರೆಡಿ ಬ್ಲೌಸ್ ಇರ್ತಲ್ವ, ನಾವು ಬ್ಲೌಸ್ ಎಲ್ಲ ಫುಲ್ ಫಿನಿಶಿಂಗ್ ಮಾಡ್ಕೊಂಡಿರ್ತೀವಿ. ಇದು ಪೈಪಿಂಗ್ ಪೀಸು ಫಿನಿಶಿಂಗ್ ಮಾಡ್ಕೊಂಡಿದ್ದೀವಿ. ನಾವು ಯಾವ ಕಡೆ ನಾವು ಮಡ್ಚಿರ್ತೀವೋ ಅದೇ ಕಡೆ ಈ ಥರ ಒಳಗಡೆ ಹೋಗೋ ಥರ ಈ ಥರ ಇಟ್ಕೋಬೇಕು. ನೋಡಿ, ಈ ಥರ ಇಟ್ಕೊಂಡು 1/4 ಇಂಚು ಡಿಸ್ಟೆನ್ಸಲ್ಲಿ ನೋಡಿ ಈ ಥರ ನೀಟಾಗಿ ಸ್ಟಿಚ್ ಮಾಡ್ತಾ ಹೋಗಬೇಕು. ಮೇಲೆ ಬ್ಲೌಸ್ ರೆಡಿ ಆಗಿರೋ ಬ್ಲೌಸ್ ಮೇಲೆ ಮತ್ತು ನಾವು ಸ್ಟಿಚ್ ಮಾಡಿರೋ ಪೀಸನ್ನ ಉಲ್ಟಾ ಮಾಡಿಕೊಂಡು ಈ ಥರ ನೀಟಾಗಿ ಸ್ಟಿಚ್ ಮಾಡುತ್ತಾ ಹೋಗಬೇಕು. ಅದು ಯಾವ ಡಿಸ್ಟೆನ್ಸಲ್ಲಿ ನಾವು ಸ್ಟಾರ್ಟಿಂಗಲ್ಲಿ 1/4 ಇಂಚಲ್ಲಿ ಡಿಸ್ಟೆನ್ಸಲ್ಲಿ ಸ್ಟಿಚ್ ಮಾಡ್ತೀವಲ್ಲ, ಅದೇ ಡಿಸ್ಟೆನ್ಸಲ್ಲಿ ನಾವು ಫುಲ್ಲು ರೌಂಡೆಲ್ಲ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಆಗ ನಮಗೆ ಫಿನಿಶಿಂಗು ನೀಟಾಗಿ ಬರುತ್ತೆ, ರೌಂಡ್ ನೀಟಾಗಿ ಕೂತ್ಕೊಳ್ಳುತ್ತೆ. ನಮಗೆ ಬ್ಲೌಸು ಫಿನಿಶಿಂಗ್ ಅಷ್ಟೇ ಅಲ್ಲ, ಫಿಟ್ಟಿಂಗು ಅಷ್ಟೇ ಮುಖ್ಯ. ಅದರಿಂದ ಹೊಲಿಯುವಾಗ ಸ್ವಲ್ಪ ನೋಡಿಕೊಂಡು ಹೊಲಿಯೋದು ಕಲ್ತ್ಕೊಂಡ್ರೆ ಒಳ್ಳೆಯದು. ಏಕೆಂದರೆ ನಾವು ಫಿನಿಶಿಂಗ್ ನೋಡೋಕೆ ತುಂಬ ಚೆನ್ನಾಗಿದೆ ಅಂತ ಆದಮೇಲೆ ಹಾಕ್ಕೊಂಡಾಗ ಚೆನ್ನಾಗಿಲ್ಲ ಅಂತಂದರೆ ಅದು ಚೆನ್ನಾಗಿರಲ್ಲ, ನಮಗೆ ನೋಡೋಕ್ಕೆ ಇಷ್ಟ ಆಗಲ್ಲ. ಆಮೇಲೆ ಕಸ್ಟಮರ್ಸು ನಮ್ಮ ಮೇಲೆ ಅವ್ರಿಗೆ ನಂಬಿಕೆ ಇರಲ್ಲ. ಅದರಿಂದ ಸ್ಟಿಚ್ ಮಾಡುವಾಗ ನಾವು ಒಂದು ನಂಬಿಕೆ ಇಟ್ಟು ಅವ್ರು ನಮಗೆ ಬಟ್ಟೆ ಕೊಟ್ಟಿರ್ತಾರೆ, ಆ ನಂಬಿಕೆನ ನಾವು ಉಳಿಸ್ಕೋಬೇಕು. ಅದರಿಂದ ನಾವು ಮಾಡೋ ಕೆಲಸನ ಶ್ರದ್ಧೆಯಿಂದ ಮಾಡಿದ್ರೆ ಯಾವುದೇ ಕೆಲಸನೂ ನೀಟಾಗಿ ಬರುತ್ತೆ. ನೋಡಿ, ಅದೆಲ್ಲ ಹೊಲ್ದಿದ್ದಾದಮೇಲೆ ಈ ಥರ ನೋಡಿ, ಒಳಗಡೆಗೆ ನಾವು ಮಿಕ್ಕಿದ ಕ್ಲಾತ್ ಇರುತ್ತಲ್ವ, ಒಂದು ಸೈಡ್ ಹೊಲ್ದಿರ್ತೀವಿ, ಅದನ್ನೇ ಜಾಯಿಂಟ್ ಮಾಡಿರ್ತೀವಿ. ಮಿಕ್ಕಿದ ಕ್ಲಾತ್ನ ನೋಡಿ ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು 1/4 ಇಂಚು ಮಾರ್ಜಿನ್ ಒಳಗಡೆ ಬಿಟ್ಕೊಂಡು ಹೊಲ್ದಿರ್ತೀವಲ್ಲ, ಆ ಮಾರ್ಜಿನ್ ಒಳಗಡೆ ಈ ಮಿಕ್ಕಿರೋ ಪೀಸು ಒಳಗಡೆ ಹೋಗೋ ಥರ ನೋಡಿ, ನೀಟಾಗಿ ಹೊರಗಡೆ ನೋಡಿದ್ರೆ ನೀಟಾಗಿರಬೇಕು, ಒಳಗಡೆ ಹೋಗೋ ಥರ ಈ ಥರ ಫೋಲ್ಡ್ ಮಾಡ್ಕೊತ ಹೋಗಬೇಕು. ಆ ಮಾರ್ಜಿನ್ ಏನು ಬಿಟ್ಟಿರ್ತೀವಿ ನಾವು 1/4 ಇಂಚು, ಆ 1/4 ಇಂಚು ಒಳಗಡೆಗೆ ಈ ಮಿಕ್ಕಿರೋ ಕ್ಲಾತ್ನ ಈ ಥರ ಫೋಲ್ಡ್ ಮಾಡ್ಕೊತ, ಡಬಲ್ ಫೋಲ್ಡ್ ಮಾಡ್ಕೊತ ಈ ಥರ ನೋಡಿ ಯಾವ ಥರ ಫೋಲ್ಡ್ ಮಾಡ್ತಾಯಿದ್ದೀನಿ ಅಂದರೆ, ಇದು ಏನು ಡಿಫಿಕಲ್ಟ್ ಏನಿಲ್ಲ, ಹೊಲಿತಾ ಇದ್ದರೆ ಆರಾಮ್ಸೆ ಬರುತ್ತೆ, ತುಂಬ ಈಸಿ ಅನಿಸುತ್ತೆ. ನೀವು ಹೊಲಿತಾ ಎಲ್ರಿಗೂ ಇದು ಸುಲಭನೇ ಅಂತ. ಈ ಥರನೇ ಫೋಲ್ಡ್ ಮಾಡ್ಕೊತ ಹೋಗಬೇಕು. ಎಲ್ಲನೂ ಫುಲ್ಲು ಬ್ಲೌಸ್ ರೌಂಡ್ ಎಲ್ಲ ಫುಲ್ಲು ಈ ಥರನೇ ರೌಂಡ್ ಮಾಡ್ಕೋಬೇಕು. ರೌಂಡಾಗಿ ಎಲ್ಲ ಫುಲ್ಲೆಲ್ಲ ರೆಡಿ ಆದಮೇಲೆ ಬ್ಲೌಸು ನೋಡಿ, ಲಾಸ್ಟ್ ಫಿನಿಷಲ್ಲಿ ಬಂದಾಗ ನಾವು ಅದನ್ನು ಡಬಲ್ ಸ್ಟಿಚ್ ಹಾಕಬೇಕು. ಡಬಲ್ ಫೋಲ್ಡಿಂಗ್ ಮಾಡಿ ಒಳಗಡೆಗೆ ಸ್ವಲ್ಪ ಪ್ರೆಸ್ ಮಾಡಿದ್ದಾದಮೇಲೆ ನಾವು ಡಬಲ್ ಸ್ಟಿಚ್ ಹಾಕಬೇಕು. ಸ್ವಲ್ಪ ರಫ್ ಮಾಡಿದ್ರೆ ಅದು ಬಿಚ್ಕೊಳ್ದೇ ಇರ್ತದೆ. ಈಗ ನೋಡಿ ಯಾವ ರೀತಿ ಬಂದಿದೆ ಪೈಪಿಂಗು ಅಂತ ನೋಡಿ, ಎಷ್ಟು ಫಿನಿಶಿಂಗ್ ಆಗಿ ಬಂದಿದೆ, ನೋಡೋಕ್ಕೂ ಎಷ್ಟು ಚೆಂದ ಇದೆ ನೋಡಿ. ಯಾವುದೇ ಕಾರಣಕ್ಕೂ ಏನು ಇದರಲ್ಲಿ ಹೆಸರಿಡೋದಂಥ ಕೆಲಸ ಏನೂ ಇರಲ್ಲ. ನೋಡಿ, ಹೊಲಿತಾ ನಿಮಗೆ ಬರುತ್ತೆ. ಇದು ನಾರ್ಮಲ್ ಬ್ಲೌಸು, ಇದೇನು ಫ್ಯಾಷನ್ ಬ್ಲೌಸ್ ಅಲ್ಲ, ಬೇರೆ ಅಲ್ಲ. ನೋಡಿ, ನೀಟಾಗಿ ನಾರ್ಮಲ್ ಬ್ಲೌಸಿಗೂ ನಮಗೆ ಒಳ್ಳೆ ಲುಕ್ ಬರೋ ಥರ ನೀಟಾಗಿ ಗೊತ್ತಾಗುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ, ನೋಡ್ತೀರಾ ನೀವೇ ನೋಡಿ ಒಂದು ಸಲ.
ಇಷ್ಟು ಚೆಂದ ಬಂದಿದೆ. ಯಾರು ತಾನೇ ಕಸ್ಟಮರ್ ಇಷ್ಟಪಡಲ್ಲ ಹೇಳಿ ಇಷ್ಟು ಚೆನ್ನಾಗಿ ಹೊಲ್ದಿರೋ ಬ್ಲೌಸ್ನ. ಇದೇ ರೀತಿ ನೀವು ಇದೇ ರೀತಿ ಎಲ್ಲರಿಗೂ ಉಪಯೋಗವಾಗುವಂತಹ ವಿಡಿಯೋಗಳನ್ನು ನಾನು ಮಾಡ್ತಾ ಇರ್ತೀನಿ. ಅವೆಲ್ಲ ನೀವು ನೋಡಬೇಕು ಅಂದರೆ ನನ್ನ ಮಮತಾ ಫ್ಯಾಷನ್ಸ್ ಅನ್ನೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇದೇ ಥರ ಒಳ್ಳೆ ಕಾಮೆಂಟ್ಸ್ಗಳನ್ನು ನೀವು ಕೊಡೋದ್ರಿಂದ ನಾವು ಮುಂದೆ ಮಾಡೋದಕ್ಕೆ ನಿಮ್ಮ ಬೆಂಬಲವೇ ನಮಗೆ ತುಂಬ ಪ್ರೋತ್ಸಾಹ ಕೊಡುತ್ತೆ. ಇದೇ ರೀತಿ ಒಳ್ಳೆಯ ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.